ವಂದನೆಗಳನ್ನು ಸಮರ್ಪಣೆ ಮಾಡಿ ಕುಂದಗೋಳ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಎಂ.ಆರ್. ಪಾಟೀಲ್ ಸಾಹೇಬರು ವೇದಿಕೆಗೆ ದಯಮಾಡಿಸಿದ್ದಾರೆ. ಹೃತ್ಪೂರ್ವಕ ಅವರಿಗೆ ಸ್ವಾಗತ, ಸುಸ್ವಾಗತ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತಿಸಿಕೊಳ್ಳೋಣ. ಇನ್ನು ಮುಂದೆ ಅಹೋಭಾಗ್ಯ ಎನ್ನುವಂತೆ ಇಂದಿನ ಈ ಮಹಾಸಭೆಗೆ ಯಾವ ಸ್ವಾಮೀಜಿಯವರನ್ನು ಕಂಡರೆ ಇಡೀ ಕರುನಾಡೆ ಅವರ ಕಡೆಗೆ ಮುಖ ಮಾಡುತ್ತದೆಯೋ, ನಮ್ಮ ಹಾರ್ನಳ್ಳಿಯ ಕೋಡಿಮಠದ ಪರಮಪೂಜ್ಯರಾಗಿರುವ ಡಾಕ್ಟರ್ ಶಿವಾನಂದ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾವನ ಪಾದಾರವಿಂದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಇದೀಗ ಹಾರ್ನಳ್ಳಿಯ ಕೋಡಿಮಠದ ಪರಮಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಶಿವಾನಂದ ರಾಜಯೋಗೀಂದ್ರ ಮಹಾಸ್ವಾಮಿಗಳವರಿಂದ ಉಪದೇಶಾಮೃತ. ತೋಡಿದ್ದ ಬಾವಿಗೆ ಸಾಕಿ ನೀಡಿದ್ದ ಕೆಲವುಗಳನ್ನೇ ಸಾಕಿ. ಇವತ್ತು ಈ ಹುಬ್ಬಳ್ಳಿ ಮಹಾನಗರದಲ್ಲಿ ಪೂಜ್ಯರಾದ ಸಿದ್ಧಾರೂಢರ 100ನೇ ಜಯಂತ್ಯುತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ವಿಶೇಷದಲ್ಲಿ ಒಂದು ವಿಶೇಷ. ಏನಪ್ಪ ವಿಶೇಷ ಅಂದರೆ, ಇಂಥ ಕಾರ್ಯಕ್ರಮಕ್ಕೆ ಸತ್ಪುರುಷರೇ ಬರಬೇಕು, ಯೋಗ್ಯರಾದವರೇ ಬರಬೇಕು, ಅದನ್ನು ನೋಡ್ತಕ್ಕಂಥ ಚೇತನ ಶಕ್ತಿಯೇ ಬರಬೇಕು. ಹೀಗಾಗಿ ನಮ್ಮ ಚುಂಚನಗಿರಿ ಜಗದ್ಗುರುಗಳು ಇವತ್ತು ದಯಮಾಡಿಸಿರೋದು ಅಂತಂದರೆ ನಿಜವಾಗಲೂ ಸಿದ್ಧಾರೂಢರ ಒಂದು ಅವತಾರ, ಒಂದು ಕ್ರಿಯೆ. ಯಾಕೆ ಅಂತಂದರೆ, ಸ್ವಾಮಿ ವಿವೇಕಾನಂದ ವಿದೇಶದಲ್ಲಿ ಧರ್ಮ ಪ್ರಚಾರವನ್ನು ಮಾಡಿದ, ಎಲ್ಲ ಕಡೆಗೆ ಪ್ರಸರಿಸಿದ. ಆದರೆ ಒಂದು ಬಿಟ್ಟಿದ್ದ. ಯಾವುದನ್ನು ಬಿಟ್ಟಿದ್ದ? ಹಿಂದೂ ಧರ್ಮದ ಬಗ್ಗೆ ಹೇಳಿದ, ವೈಜ್ಞಾನಿಕವಾಗಿ ಹೇಳಲಿಲ್ಲ. ಆ ಕೆಲಸವನ್ನು ನಮ್ಮ ಚುಂಚನಗಿರಿಯ ಪೂಜ್ಯರು ವೈಜ್ಞಾನಿಕವಾಗಿ ಎಲ್ಲ ಕಡೆ ಧರ್ಮ ಪ್ರಸಾರ ಮಾಡ್ತಾ ಇದ್ದಾರೆ. ಮೊನ್ನೆ ಮಠದಲ್ಲಿ ವೈಜ್ಞಾನಿಕವಾಗಿ ಭಾಳಷ್ಟು ಕಾರ್ಯಕ್ರಮ ಇಟ್ಟಿದ್ದರು. ಅವರು 5,000 ಗುರುಗಳಿಗೆ ಉಪದೇಶವನ್ನು ಕೊಟ್ಟಂಥ ಮಹಾಯೋಗಿಯನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದರು. 5,000 ಯತಿಗಳಿಗೆ ಉಪದೇಶವನ್ನು ಕೊಟ್ಟಂಥ ಒಬ್ಬ ಗುರುಗಳನ್ನು ಮೊನ್ನೆ ಕರೆಸಿ ಅವರಿಗೆ ಅಭಿಮಾನ ಮಾಡಿದರು. ನನಗೂ ಕರೆದರು, ಅವತ್ತು ಹೋಗಕ್ಕಾಗಲ್ಲ. ಇದು ಸಾಮಾನ್ಯವಾದ ಚಿಂತನೆ ಅಲ್ಲ. ನಿಮ್ಮ ಮಧ್ಯೆ ಇದ್ದೂ ಇಲ್ಲದಂಗೆ, ಕಂಡು ಕಾಣದಂಗೆ, ಎಲೆ ಮರೆಯ ಕಾಯಂಗೆ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕನ್ನಡ ನಾಡು ಅತ್ಯಂತ ಅಭಿಮಾನ ಪಡಬೇಕು. ಸಿದ್ಧಾರೂಢರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಅವರಿಗೆ ತಲೆ ಮೇಲೆ ಬೆಂಕಿ ಹಾಕ್ತಾರೆ, ತಲೆಗೆ ಸುಡ್ತಾರೆ. ಸಿದ್ಧಾರೂಢರು ಏನು ಮಾತಾಡಲ್ಲ, ನೋವು ಅನುಭವಿಸಿ ಅಂತಾರೆ. ಅವರ ಚರಿತ್ರೆಯಲ್ಲಿ ಬರುವಂಥದ್ದು ಒಂದು ವಿಷಯ. ಹಾಗೆ ನಮ್ಮ ಪೂಜ್ಯರು ಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಸನ್ನಿಧಿ ಒಂದು ಊರಿಗೆ ಹೋಗುತ್ತೆ. ಎಲ್ಲ ಭಕ್ತರ ಹತ್ರ ಅವ್ರು ಸ್ವತಃ ಹೋಗ್ತಾರೆ. ಅವರೇ ಹೋಗಿ ಭಿಕ್ಷಾಟನೆ ಅಂದರೆ ಏನು ಭಕ್ತ ಬೆಳೀತಾರೆ ರಾಗಿ, ಅದನ್ನು ತಂದು ದಾಸೋಹ ಮಾಡಬೇಕು. ಅವಾಗ ಒಂದು ಊರಿಗೆ ಹೋಗ್ತಾರೆ. ಇವ್ರ ಜೊತೆ ಒಂದೆರಡು ಕಾರೆಲ್ಲ ಇರ್ತವೆ. ಇವ್ರು ಹೋದ ಕೂಡಲೇ ಒಬ್ಬರು ಗೌಡರು ಇವ್ರನ್ನ ಅಟ್ಯಾಕ್ ಮಾಡಿದ್ರು. ಏನು ಸ್ವಾಮಿ, ನಿನಗೆ ಕೆಲಸ ಇಲ್ವೇ, ಬೇಸ ಮಾಡೋಕ್ಕಾಗಲ್ವೇ, ಕೂಲಿ ಮಾಡೋಕ್ಕಾಗಲ್ವೇ, ಈ ಕಾವ್ಯಕ್ಕೆ ಬಂದೀಯಾ, ಭಿಕ್ಷೆ ಎತ್ತಕ್ಕೆ ಬಂದೀಯಾ ಅಂತೇಳಿ ಇವರಿಗೆ ಸಾಕಷ್ಟು ಅಪಮಾನಗಳ ಸುರಿಗಳನ್ನು ಮಾಡ್ತಾನೆ. ಒಂದೇ ಒಂದು ಮಾತಾಡೋಲ್ಲ. ಇವರು ಸುಮ್ಮನೆ ಇರ್ತಾರೆ. ಇವರು ಜೊತೆಯಲ್ಲಿ ಇದ್ದಂಥವ್ರು ಓಡೋಗ್ಬಿಡ್ತಾರೆ. ಮೊದಲೇ ಇವನು ಎದ್ದ ಮನುಷ್ಯ, ಇವತ್ತು ಇದರ ಮಾತಾಡೋದು ನಮ್ಮೇಲೂ ಬೈತಾನೆ ಅಂತೇಳಿ ಓಡೋಗ್ತಾರೆ. ಇವರು ಶಾಂತವಾಗಿರ್ತಾರೆ. ಕೊನೆಗೆ ನಿಮ್ದೆಲ್ಲ ಆಯ್ತಾ ಯಜಮಾನ್ರೆ, ನಮ್ಮನ್ನು ಬೈದದ್ದೆಲ್ಲ ಮುಗಿತಾ ಅಂತ ಕೇಳ್ತಾರೆ. ಇನ್ನೂ ಬೈಬೇಕಂತ ಭಾಳ ಇದೆ, ಏನು ಮಾಡೋದು, ನೀವು ಉತ್ತರವೇ ಕೊಡ್ತಿರೋರಪ್ಪ. ಅದಕ್ಕೆ ಗುರುಗಳು ಹೇಳ್ತಾರೆ, ನಾನು ವಿದ್ಯೆ ಮಾಡಿದ್ದೀನಿ, ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ನಿನಗಿಂತ ಜಾಸ್ತಿ ಸಂಬಳ ಬರೋ ಶಕ್ತಿ ನನಗಿದೆ. ಇವತ್ತು ನಾನು ಕೆಲಸಕ್ಕೆ ಬರೋ 15 ಲಕ್ಷ ಸಂಬಳ ತಗೊಳ್ತೀನಿ. ಒಂದು ಯಾವುದೋ ಒಂದು ಸೈಟ್ ಕಂಡು ಹಿಡಿದ್ರೆ ಕೋಟಿ ದುಡ್ಡು ಬರುತ್ತೆ ನನಗೆ.
ಆದರೆ ನಾವು ಮಾಡ್ತಿರೋದು ಏನು? ಹಳ್ಳಿಗೆ ಬಂದು ಭಕ್ತರ ಮನೆಗಳಿಗೆ ಹೋಗಿ ಯಾವ ಕಾಲಿಲ್ಲದ ಮಕ್ಕಳು, ಕಣ್ಣಿಲ್ಲದ ಮಕ್ಕಳು, ಅಂಧ ಮಕ್ಕಳು, ಯಾರಿಗೆ ತಂದೆ ತಾಯಿ ಹೊರೆಯಾಗಿರ್ತಾರೆ ಅವರಿಗೆ ಬಿಟ್ಟಿರ್ತಾರಲ್ಲ, ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಆ ಮಕ್ಕಳನ್ನ ಮಠಕ್ಕೆ ಕರ್ಕೊಂಡು ಹೋಗಿ ನಾವು ಅವರಿಗೆಲ್ಲ ಅನ್ನ, ವಸತಿ, ಆಹಾರವನ್ನು ಕೊಡ್ತೀವಿ. ಇದು ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿರತಕ್ಕಂಥ ಒಂದು ಆದರ್ಶಪ್ರಾಯವಾದ ಬದುಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಮನುಷ್ಯ ಆಯಿತು ಬಂದ್ರಿ ಗುರುಗಳೇ, ಬರ್ರಿ ನಮ್ಮನೆಗೆ ರಾಗಿ ಕೊಡ್ತೀನಿ. ಇಲ್ಲ, ಹೀಗೆ ಕೊಟ್ಟಿರೋದೇ ಸಾಕು ನನಗೆ, ಬೇಡ ಅಂತ. ಇಲ್ಲ ಬರ್ರಿ ಗುರುಗಳೇ, ಒಂದು 10 ಪಲ್ಲ ಕೊಡ್ತೀನಿ ಅಂತ ಗುರುಗಳು ಇಲ್ಲೇ ಕೂತಾರೆ ನೋಡೋರು, ಇದ್ರಿಗೆ ಹೇಳ್ಬಾರ್ದು. ಆದರೆ ಈ ನಾಡಿಗೆ ಚೈತನ್ಯ ಸ್ವರೂಪ ಬಂದದೆ, ಅದನ್ನು ನಾವು ಹೇಳಲೇಬೇಕು. ಯಾಕಂದರೆ ಅವ್ರ ಶಿವನ ಚಿಂತನೆ ಮಾಡಲೇಬೇಕು ನಾವು. ಇಂಥ ಯೋಗ್ಯರು ನಮ್ಮ ಮಧ್ಯೆ ಇದ್ದಾರಲ್ಲ ಅಂತ. ಅವಾಗ ಹೇಳ್ತಾನೆ, ನೀನು 10 ಸೇರ ಬೇಡ, ನನಗೆ ಕೊಡೋದಾರ 10 ಸೇರು ಕೊಡು ಸಾಕು, ನಾವು ಹತ್ತಿರ ತಗೊಂಡೋಗಿ ಬಂದಿಲ್ಲ. ಹಾಗೆ ಅಂತಹ ನೋವುಗಳನ್ನು, ತೊಂದರೆಗಳನ್ನು, ಅಪಮಾನಗಳನ್ನು ಆ ಸಮಾಜದಲ್ಲಿ ಸಹಿಸಿ ಇವತ್ತು ಬಹುದೊಡ್ಡ ಬಂಡೆಯಾಗಿದ್ದಾರೆ. ಬಹಳ ದೊಡ್ಡ ಬಂಡೆಯಾಗಿದ್ದಾರೆ. ಒಂದು ಹಾಸ್ಪಿಟ್ಲ್ ಮಾಡಿದ್ದಾರೆ, ಭಾಳ ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ದಾರೆ. ನಮ್ಮ ಹೇಳ್ತಾ ಇದ್ದರು, ಯಾರು ಇದ್ರು ಕಳಿಸಲಿ, 10 ಲಕ್ಷಕ್ಕೆ ಆಗಿದ್ರೆ 4 ಲಕ್ಷಕ್ಕೆ ಮಾಡಿಕೊಡ್ತೀನಿ ನಾನು. ಒಳ್ಳೆ ಕ್ವಾಂಟಿಟಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಅಪ್ನೆ ಕೊಡಿಸಿ ಬರಲಿ, ಇದು ಬಡವರು ಸಲುವ ಮಾಡಿರ್ತಕ್ಕಂಥ ಆಸ್ಪತ್ರೆ ಅಂತೇಳಿ. ಹೀಗಾಗಿ ಈ ಪೂಜ್ಯರ ಕೆಲಸ ಎಷ್ಟು ಹೇಳಿದ್ರು ಸಾಲು. ನಮ್ಮ ಕಬೀರ ಸ್ವಾಮಿಗಳು ಹೇಳಿದರು, ಬಾಲಗಂಗಾಧರ ಸ್ವಾಮಿಗಳಿಗೆ ಬಹುಶಃ 40 ವರ್ಷ ಅವರಿದ್ದು 4,000 ವರ್ಷ ಮಾಡುವಂಥ ಕೆಲಸ ಮಾಡಿಟ್ಟಿದ್ದಾರೆ. ಯಾವ 1000 ಸ್ವಾಮಿಗಳು ನಮ್ಮ ಪರಂಪರೆ, ಈ ಪರಂಪರೆ, ನಾವು ಅಲ್ಲಿಂದ ಹುಟ್ಟಿದವರು, ನಾವು ಇಲ್ಲಿಂದ ಬಂದವರು ಅಂತ ಹೇಳ್ತಾರಲ್ಲ, ಅವ್ರು ಯಾರೂ ಮಾಡದಿರೋ ಕೆಲಸವನ್ನು ಜಾತ್ಯತೀತವಾಗಿ ಸರ್ವಧರ್ಮಕ್ಕೂ ಹೊಂದಿಕೊಳ್ಳುವಂಥ, ಸರ್ವರಿಗೂ ನೆಮ್ಮದಿ ಕೊಡುವಂಥ ಕೆಲಸವನ್ನು ಆ ಗಂಗಾಧರ ಮಹಾಸ್ವಾಮಿಗಳು ಮಾಡಿದರು. ಅವ್ರ ತರುವಾಯ ಅದೇ ಕೆಲಸವನ್ನು ನಮ್ಮ ಪೂಜ್ಯರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನೀವು ಅಲ್ಲಿಗೆ ಹೋಗ್ಬೇಕು, ಅವ್ರು ಕಾಣೋದೇ ಕಷ್ಟ. ಅಷ್ಟೊಂದು ಜನ ಇರುತ್ತೆ ನೋಡಿ. ಸಾಧು ಸಂತರ ಬಗ್ಗೆ ಎಷ್ಟು ಪ್ರೇಮ, ಅವ್ರ ಸುತ್ತ ಸಾಧು ಹತ್ರ ಇಟ್ಕೊಂಡಿರ್ತಾರೆ. ಅವರಲ್ಲಿ ಇರೋದೇ ಇಲ್ಲ. ಅವ್ರು ಅಷ್ಟೊಂದು ಪ್ರೇಮ ಮಾಡ್ತಾರೆ. ಅಂಥ ಒಂದು ಚೇತನ ಇವತ್ತು ಹುಬ್ಬಳ್ಳಿಗೆ ಬಂದಿದೆ. ಮತ್ತು ಸಿದ್ಧಾರೂಢರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಇವರೇ ಸಿದ್ಧಾರೂಢರು ಮತ್ತು ಬೇರೆ ಏನಿಲ್ಲ. ಸಿದ್ಧಾರೂಢರ ಅಂಶನೇ ಇವರು. ಮಹಾಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದಾರೆ. ಅಹಂಕಾರವನ್ನು ಕೇಳಲೇಬೇಡಿ. ಇವತ್ತು ಅವರಿಗೆ 1760 ಕೋಟಿ ಆದಾಯ. ಎಷ್ಟು? 1760 ಕೋಟಿ ಆದಾಯ ವರ್ಷ ಮಾಡ್ತಾರೆ. ಅಂತಹ ವ್ಯಕ್ತಿ ಒಂದೇ ಒಂದು ಸತಿ ನಾನು ಮಾಡಿದ್ದೀನಿ ಹೇಳ್ತಾ ಇಲ್ಲ, ಒಂದೇ ಒಂದು ಸತಿ ನನಗೆ ಸನ್ಮಾನ ಅಂತ ಹೇಳ್ತಾ ಇಲ್ಲ. ಅಂದರೆ ಅದಕ್ಕೆ ಹೇಳ್ತಾ ಇದ್ದೀವಿ, ಸಿದ್ಧಾರೂಢರು ಈ ನಾಡಿನಲ್ಲಿ ಬಂದರು, ಭಾಳ ಕಷ್ಟ ನಷ್ಟವನ್ನು ಅನುಭವಿಸಿದರು, ಆಧ್ಯಾತ್ಮ ಚೇತನವನ್ನು ಮಾಡಿದರು, ಈ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಬಿಟ್ಟು ಅಂಥ ಪರಂಪರೆ ಮುಂದುವರಿಬೇಕಲ್ಲ. ಈ ದೇಶ ಸಾಧು ಸಂತರು, ಗುರುಗಳು, ಸನ್ಯಾಸಿಗಳು ಶೇಷ. ನಾನು ಮೊನ್ನೆ ಫ್ರಾನ್ಸಿಗೆ ಹೋಗಿದ್ದೆ. ಅಲ್ಲೊಬ್ಬ ಪ್ರಶ್ನೆ ಕೇಳಿದ ನನಗೆ, ನಿಮ್ಮ ಇಂಡಿಯಾದಲ್ಲಿ ಸನ್ಯಾಸಿಗಳೇ ಇಲ್ಲ, ಸಾಧುಗಳೇ ಇಲ್ಲ, ಸಂತರೇ ಇಲ್ಲ, ನಮ್ಮಲ್ಲಿ ಯೇಸು ಒಬ್ಬನೇ ದೊಡ್ಡ ಸಾಧು ಸಂತ ನಿಮ್ಮಲ್ಲಿದ್ದಾರೆ ಅಂತ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ಇದ್ದಾರೆ ಕಣಪ್ಪ, ನಿಮ್ಮಲ್ಲಿ ಒಬ್ಬನೇ ಯೇಸು, ನಮ್ಮಲ್ಲಿ ಎಲ್ಲರೂ ಯೇಸುನೇ. ನೀವು ಮಲೆನಾಡಿದ್ದಂಗೆ ನಮ್ಮದು, ಮಲೆನಾಡಿಗೆ ಎಲ್ಲರೂ ಹಸಿರು, ಎಲ್ಲುಡಕ್ಕೆ ನೀನು, ಎಲ್ಲರೂ ನೀರು. ನಿಮ್ಮಲ್ಲಿ ಒಬ್ಬನೇ ಒಬ್ಬ ಯೇಸು. ಅದರಲ್ಲಿ ಓಯಸಿಸ್ ಅಂದರೆ ಮಳೆಗಾಡಿನಲ್ಲಿ ಭ್ರಮೆಯಾಗಿ ನೀರಿಸಿದಂಗೆ ಕಾಣುತ್ತೆ ಅದು. ಆದರೆ ನಮ್ಮ ಭಾರತದಲ್ಲಿ
ಎಲ್ಲರೂ ಸನ್ಯಾಸಿಗಳೇ, ಎಲ್ಲರೂ ವಿವೇಕವಂತರೇ ಅಂತ ಒಂದು ಚಿಂತನೆ ನೀಡದೆ ಅದಕ್ಕೆ ನಮ್ಮ ಗುರುಗಳು ನಿಜವಾಗ್ಲೂ ಸಹಿತ ಆದರ್ಶಪ್ರಾಯವಾಗಿದ್ದಾರೆ. ಒಂದ್ಸಲಿ ನಾವು ಇವರು ದೊಡ್ಡ ಸ್ವಾಮಿಗಳು ರಾಷ್ಟ್ರಪತಿ ಗೌರವಿಗೂ ಸಿದ್ದೇಶ್ವರ ಸ್ವಾಮಿಗಳು ಇದ್ದರು, ನಿನ್ನೆ ನಮ್ಮ ಸುತ್ತೂರು ಸ್ವಾಮಿಗಳು ಇದ್ದರು, ಇವರು ಸಾಧಕಾವಸ್ಥೆಯಲ್ಲಿದ್ದರು. ಮಾತಾಡ್ಕೊಂಡು ಹೋದ್ವಿ. ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ಇದ್ದರು. ಅವರೆಷ್ಟು ಸರಳ ಇದ್ದರು ಅಂದರೆ ಗುರುಗಳು ಹೇಳ್ತಾರೆ. ಅಲ್ಲಿ ಹೋದ್ವಿ, ಕೂತ್ಕೊಂಡ್ವಿ. ಆತನಿಗೆ ಉರ್ದು ಮಾತಾಡೋಕ್ಕೆ ಬರ್ತಿರಲಿಲ್ಲ. ಅದು ಹಿಂದಿ ಮಾತಾಡ್ತಾ ಇದ್ದ, ಉರ್ದು ಮಾತಾಡೋಕ್ಕೆ ಬರ್ತಾಯಿಲ್ಲ. ನಮ್ಮ ಈ ಗುರುಗಳು 1.5 ಗಂಟೆ ಆತನ ಭಾಷಣವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು. ಇಂಗ್ಲೀಷ್ನಲ್ಲಿ ಏನು ಮಾತಾಡಿದ ಕಲಾಮು ಅವ್ರನ್ನ ಇವರು ಟ್ರಾನ್ಸ್ಲೇಟ್ ಮಾಡಿದರು. ಭಾಳ ಒಪ್ಪಿಕೊಂಡ ನಿಮ್ಮಂಥ ಗುರುಗಳು ಬೇಕು ದೇಶಕ್ಕೆ, ನಿಮ್ಮಂಥ ಸನ್ಯಾಸಿಗಳು ಬೇಕು ನಮಗೆ ಅಂತ ಭಾಳ ಆನಂದದಲ್ಲಿ ಇವರಿಗೆ. ಅಂಥವ್ರು ಸಹಿತ ಎಲ್ಲಿಯೂ ಫೋಟೋ ಹಾಕ್ಕೊಂಡಿಲ್ಲ. ಕಲಾಮ ಇವರು ಫೋಟೋ ಹಾಕ್ಕೊಂಡೇ ಇಲ್ಲ, ಇವರು ಮಾಡ್ಕೊಳ್ಳೋದೇ ಇಲ್ಲ. ಹೀಗಾಗಿ ಅಂಥ ಒಂದು ದಿವ್ಯ ಚೇತನ ನಮಗೆ ಭಾಳ ಹೆಮ್ಮೆ. ಯಾಕೆ ಸಾವಿರಾರು ವರ್ಷಗಳ ಪರಂಪರೆಯಿಂದ ಬಂದಂಥ ಈ ಕಾವ್ಯ ನೆಲೆ, ಕಾವ್ಯ ಗುಟ್ಟು ಕೇವಲ 50-60 ವರ್ಷದಲ್ಲಿ ಜಗತ್ತು ಪ್ರಚಾರ ಆಯಿತು. ಜಗತ್ತಿಗೆ ಈ ಸಿದ್ಧಾಂತ ಕೊಟ್ಟರು ಯಾರು? ನಮ್ಮ ಗಂಗಾಧರ ಸ್ವಾಮಿಗಳು, ಅವರ ತರುವಾಯ ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಇನ್ನೊಂದು ಪ್ರಸಂಗ ಒಂದೇಳಿ ನಾನು ಭಾಷಣ ಮುಗಿಸ್ತೀನಿ. ನನಗೆ ಆರಾಮಿಲ್ಲ, ನಮ್ಮ ಮಣ್ಣೂರು ಗುಂಡಲ್ಲಿ ಹೇಳ್ಕೊಂಬಂದು ವಿಷಯಗಳು ನನಗೆ ಏನು ಒಂದು ಪ್ರಸಂಗ ಆದರೆ ವಾಟಿಕಾ ನಗರ ಅಂತ ನೀವೆಲ್ಲ ಕೇಳಿದ್ದಾರೆ. ಇಲ್ಲಿ ಪೋಪ್ ಇರೋ ಜಾಗ, ಜಗತ್ತಿಗೆ ಒಬ್ಬನೇ ಜಗದ್ಗುರು ಪೋಪು. ಆ ಸಮಾಜಕ್ಕೆ ಪೋಪನೇ ಜಗದ್ಗುರು, ಎರಡು ಮಗಳಕ್ಕೂ ಅವನೇ ಜಗದ್ಗುರು. ಅಂತಹ ಪೋಪನ್ನು ನೋಡಲಿಕ್ಕೆ ಕಾಣಲಿಕ್ಕೆ ಯಾವುದಾದ್ರೂ ಒಂದು ಕ್ರಿಶ್ಚಿಯನ್ ರಾಷ್ಟ್ರದ ಪ್ರೈಮ್ ಮಿನಿಸ್ಟ್ರು 3 ವರ್ಷ ಟೈಮ್ ತಗೋಬೇಕು. 3 ವರ್ಷ ಟೈಮ್ ತಗೊಂಡು ಆ ಪೋಪನ ಭೇಟಿ ಆಗಬೇಕು. ಅಂಥ ಒಂದು ವ್ಯಕ್ತಿತ್ವ ಗಳಿಸ್ತಕ್ಕಂಥ ಪೋಪ್ ಸಾಮ್ರಾಜ್ಯ ಎಲ್ಲ ಒಂದೇ. ಕೆಲಸ, ಹಣ, ಪ್ರತಿಯೊಂದು ಅವರೇ. ಅಲ್ಲಿ ಹೊರಗಡೆ 1 ಲಕ್ಷ ಜನ ಇರ್ತಾರೆ, ಒಳಗಡೆ 1 ಲಕ್ಷ ಜನ ಇರ್ತಾರೆ. ಬಿಸಿಲು ಅವ್ರ ಕಾಡಲ್ಲಿ ಪೋಪಕ್ಕೆ ಕಾಣಕ್ಕೆ ಬಿಡೋದಿಲ್ಲ. ಒಳಗಡೆ ಇರ್ತಕ್ಕಂಥ ಎಲ್ಲ ಅಲ್ಲೊಂದು ನಾನು ಕಂಡದ್ದು ಏನು ನೋಡಿದೆ ಅಂದರೆ ಅಲ್ಲಿ ಪೋಪವರು ಕೆಲವು ಸಮಾಧಿಗಳಿದ್ದಾವೆ. ಆ ಸಮಾಧಿಗಳ ಹತ್ರ ಅವರು ದೀಪ ಉಳಿಸ್ತಾರೆ. ನಾನು ಕೇಳಿದೆ, ನೀವು ದೀಪ ನಂಬಲ್ಲ, ದೀಪ ಉಳಿಸಲ್ಲ, ನಿಮ್ಮ ಗುರುಗಳ ಹತ್ರ ದೀಪ ಉಳಿಸ್ತಿರಲ್ಲ, ನೀವು ಏನು ಸಮಾಚಾರ? ನೀವು ಇಂಡಿಯನ್ಸು, ನಿಮಗೆ ಈ ಪರಂಪರೆ ಮೇಲೆ ನಂಬಿಕೆ ಇದೆ. ನಾವು ನಮ್ಮ ಗುರು ಸಾವನ್ನ ಬೆಂಕಿ ಜ್ಯೋತಿ ಉಳಿಸ್ತೀವಿ. ಅಲ್ಲಿ ಇದ್ದಂಥ ಕಾಲದಲ್ಲಿ ಒಬ್ಬ ಹುಡುಗ ನಮ್ಮನ್ನು ಭೇಟಿಯಾದ. ಅವನು ಹಿಂದೆ ನಮ್ಮ ಹತ್ರ ಇದ್ದ. ಆ ಪೋಪರ ಹತ್ರ ಅಟೆಂಡ್ ಇದ್ದ. ಓದಿದ್ದು ನಮ್ಮನ್ನು ನೋಡಿ ಕರ್ಕೊಂಡು ಹೋದ, ಎಲ್ಲ ಆಯಿತು, ಊಟ ಮಾಡಿಸ್ತಾ ಕೂತ್ಕೊಂಡ್ವಿ. ಅವನೊಂದು ಪ್ರಶ್ನೆ ಇಟ್ಟ ನಮ್ಮ ಹತ್ರ, ಏನಪ್ಪ ಚುಂಚಿಗಿರಿ ಸ್ವಾಮಿಗಳನ್ನು ನನ್ನ ಪೋಪವರು ನೋಡಬೇಕು ಅಂತ ಹೇಳ್ತಾರೆ. ಅಲ್ಲ ಕಣೋ, ನಿಮ್ಮ ಪೋಪರು ನೋಡೋಕ್ಕೆ 3 ವರ್ಷ ಬೇಕಲ್ಲ ಪ್ರೈಮ್ ಮಿನಿಸ್ಟ್ರಿಗೆ. ದೇಶದ ಅಮೇರಿಕ ಪ್ರೆಸಿಡೆಂಟ್ ಆಗಿದ್ದ ಅವನು ನೋಡ್ಬೇಕಾದ್ರೆ 3 ವರ್ಷ ಬೇಕು ಆ ಪೋಪಿಗೆ. ಅಂಥ ಪೋಪು ನಮ್ಮ ಗುರುವನ್ನು ಕಾಣಬೇಕಾದ್ರೆ ಏನು ಇಲ್ಲ. ಮೊನ್ನೆ ಅವರಲ್ಲಿ BA ಇದ್ದ ಹುಡುಗ ಅಲ್ಲಿ ಕೂತಿರ್ತೀವಿ, ಅವ್ರಿಗೆ ಕೊಡಿಸ್ತಾ ಇದ್ದರು. ಅವರ ಕಾರ್ಯ, ಚತುರತೆ, ಜ್ಞಾನ, ತಿಳುವಳಿಕೆ, ಆ ಮಠದ ಕೆಲಸ ಕಾರ್ಯಗಳು ಅವ್ರಿಗೆಲ್ಲ ಗೊತ್ತಾಗಿ ಎಲ್ಲ ತರಿಸಿಡೋದು. ನಾನು ಒಂದು ಸಲ ಅವ್ರ ಭೇಟಿ ಆಗಬೇಕು. ಯೋಚನೆ ಮಾಡು, ಒಬ್ಬ ಜಗತ್ತಿಗೆ ಜಗದ್ಗುರು, ನಮಗೆಲ್ಲ ಜಗದ್ಗುರು ಭಾಳ ಜನ ಇದ್ದಾರೆ. ಆ ಜಗತ್ತಿಗೆ ಜಗದ್ಗುರು ಇರ್ತಕ್ಕಂಥ ಪೋಪ್ ಅಂತಕ್ಕಂಥವರು ನಮ್ಮ ಗುರುಗಳನ್ನು ಭೇಟಿಯಾಗಬೇಕು ಅಂತ ಯೋಚನೆ ಮಾಡಿದರೆ, ಈ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಎಂಥ ಅದ್ವಿತೀಯ ಪಾಂಡಿತ್ಯ ಇಟ್ಕೊಂಡಿದ್ದಾರೆ, ಚಿಂತನೆ ಇಟ್ಕೊಂಡಿದ್ದಾರೆ. ಇವರಲ್ಲಿ ಜಾತೀಯತೆ ಇಲ್ಲ, ಇವನಾರವ ಯಾವುದೂ ಇಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಒಪ್ಪಿಹೇಳ್ತಾರೆ. ಬಡವರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾರೆ, ಎಲ್ಲ ಊಟ ಮಾಡ್ತಾರೆ.
ಇನ್ನು ಅನೇಕ ಹೇಳ್ತಾರೆ ಆಗರ ಅಂತ ಒಂದು ಗಣಿ ನಮ್ಮ ನಾಡಿನಲ್ಲಿ ಒಂದು ಮೇರು ಪರ್ವತ ಅಂತಿರಲ್ಲ, ಹಾಗೆ ಅಂತ ಗಣಿ ನಮ್ಮ ಪೂಜ್ಯರು. ಇಲ್ಲಿ ವಿಷಯಕ್ಕೆ ಬಂದರೆ ಬ್ರಹ್ಮೇವ ಸತ್ಯಂ ಜಗನ್ ನಿತ್ಯಂ ಶಂಕರಾಚಾರ್ಯ ಹೇಳ್ತಾರೆ. ಸರ್ವದಲ್ಲಿಯೂ ಬ್ರಹ್ಮ ಇದ್ದಾನೆ ಅಂತ ಹೇಳ್ತಾರೆ. ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ, ಆನೆ ಬರ್ತಾ ಇರುತ್ತೆ, ಆನೆ ಮೇಲೆ ಮಾಟ ಕೂತಿರ್ತಾನೆ. ಈ ಹುಡುಗ ಹೇಳ್ತಾನೆ, ಗುರುಗಳು ಹೇಳಿದ್ರಲ್ಲ ಆನೆ ಬ್ರಹ್ಮ, ಆನೆಯಲ್ಲೂ ಆತ್ಮ ಇದೆ, ನನ್ನಲ್ಲಿಯೂ ಆತ್ಮ ಇದೆ. ಹೋಗ್ತಾ ಇರ್ತಾನೆ, ಆನೆ ಹಿಡ್ಕೋಬೇಕು. ಅಲ್ಲಿ ಮೇಲೆ ಕೂತು ಮಾವುನಿಗೆ ಹೇಳ್ತಾನೆ, ಬರಬೇಡ ಬರಬೇಡ, ಅದು ಎಸೀತಿದು ಬರಬೇಡ. ಇಲ್ಲ ಇಲ್ಲ, ಬ್ರಹ್ಮೇವ ಸತ್ಯ, ನನ್ನಲ್ಲಿ ಆನೆ ಇದೆ, ಆನೆಯಲ್ಲೂ ಆತ್ಮ ಇದೆ. ಹೋಗ್ತಾನೆ, ತೆಗೆದು ಎಸಿ. ಆಮೇಲೆ ಕೇಳ್ತಾನೆ, ಏನು ಗುರುಳೆ ಹಿಂಗೆ ಹೇಳಿದ್ರಲ್ಲ ನೀವು? ಆ ಮೇಲೆ ಕೂತ್ಕೊಂಡು ಹೇಳಿದವಪ್ಪ ಮಾವುಟಿಯ ಹತ್ರ ಬರಬೇಡ ಉಳಿಯುತ್ತೆ ಅಂತ. ಮತ್ತು ನೀನು ಅವ್ನು ಬ್ರಹ್ಮದವನು, ಅವನೇ ಬ್ರಹ್ಮತ್ವಿಲ್ವನು ಅಂತೇಳಿ ಮುಂದೆ ಬರುತ್ತೆ. ಈಗ ನಾನು ಇಲ್ಲೇ ಫಿಲಾಸಫಿ ಓದಿದ್ದು ಈ ಧಾರವಾಡ ಒಳಗೆ, ಹೀಗಾಗಿ ಇವೆಲ್ಲ ಜ್ಞಾನಗಳನ್ನು ಅಭ್ಯಾಸ ಮಾಡಿದ್ವಿ. ಕೊನೆಯದಾಗಿ ಒಂದು ಮಾತು ಬರ್ತದೆ, ಬುದ್ಧ ಹೇಳ್ತಾರೆ, ಯಾವುದು ದುಃಖಕ್ಕೆ ಕಾರಣ, ಶರೀರನೋ ಆತ್ಮನೋ ಬುದ್ಧಿಯೋ ಯಾವುದು ಕಾರಣ? ಎಲ್ಲ ಹೇಳ್ತೀವಿ ನಾವು, ಆಸೆಯೇ ದುಃಖಕ್ಕೆ ಕಾರಣ. ಬುದ್ಧ ಒಪ್ಪೋದಿಲ್ಲ. ಅತಿಯಾಸೆಯೇ ದುಃಖಕ್ಕೆ ಕಾರಣ, ಅದನ್ನು ಒಪ್ಪೋದಿಲ್ಲ. ಒಂದು ಸಣ್ಣ ಇರುವೆ ನೋಡಿದ್ರಲ್ಲ, ಆ ಇರುವೆ ತನ್ನ ಆಹಾರವನ್ನು ತಾನೇ ಹುಡುಕೊಂಡು ತಗೊಂಡೋಗಿ ಬಿಲ್ದಲ್ಲಿ ಇಟ್ಕೊಳ್ಳುತ್ತೆ. ರಾಗಿ ತಗೊಂಡೋಗುತ್ತೆ, ಮಳೆ ಬಂದು ಹುಟ್ಟುತ್ತೆ ಅಂತ 2 ಭಾಗ ಮಾಡುತ್ತೆ. ಭತ್ತ ತಗೊಂಡೋಗುತ್ತೆ, ಮೊಟ್ಟೆ ತಂದು 2 ಭಾಗ ಮಾಡುತ್ತೆ. ಕೆಲವು ಭಾಗ ಮಾಡಿದ್ರೆ ಹುಡ್ತವೆ, ಕೊತ್ತಂಬರಿ ಬೀಜ, ಅದನ್ನು 3 ಭಾಗ ಮಾಡ್ತವೆ. ಅಂಥ ಇರುವೆನೂ ಸಹಿತ ಆಸೆ ಇಲ್ಲದೆ ಬದುಕಲ್ಲ. ಜಗತ್ತು ಸಾಧ್ಯನೇ ಇಲ್ಲ. ಒಂದು ಗಿಡ, ಒಂದು ಹಣ್ಣು, ಹೂವು ಹಾಕಿಬಿಡುತ್ತೆ, ಇನ್ನೂ ಬರಲಿ, ದೇವಸ್ಥಾನಕ್ಕೆ ಹೋಗಲಿ, ಗುರುಗಳಿಗೆ ಹೋಗಲಿ, ಹಣ್ಣು ಹಾಕಿಬಿಡುತ್ತೆ, ಇನ್ನೊಂದು ಹಾಕಲಿ. ಯಾವುದನ್ನು ಬುದ್ಧ ಹೇಳ್ತಾನೆ ದುಃಖಕ್ಕೆ ಕಾರಣ ಅಂದರೆ, ಯಾವ ವಸ್ತು ನನ್ನದಲ್ಲ ಅದನ್ನು ನನ್ನದು ಅಂತೇಳಿ ಭಾವಿಸಿ ಭ್ರಮಿಸಿ ಬದುಕುವುದೇ ದುಃಖಕ್ಕೆ ಮೂಲ. ಯಾವ ವಸ್ತು ನಂದಲ್ಲ, ದೇಹ ನಂದಲ್ಲ. ನಂದಂತೀವಿ, ನಾವೀಗ ಸ್ನಾನ ಮಾಡ್ತೀವಿ, ಪೌಡರ್ ಹಾಕ್ತೀವಿ, ಯಾವ ಸೌಟ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಮೇಕಪ್ ಹಾಕ್ತೀವಿ. ಇದು ನನ್ನದಲ್ಲ, ನನ್ನದು ಅಂತೇಳಿ ಭಾವಿಸಿ ಭ್ರಮಿಸಿ ಬದುಕುವುದೇ ದುಃಖಕ್ಕೆ ಮೂಲ. ಕೊನೆಗೆ ಸತ್ತೋದ, ಹೆಣ ಆಯಿತು. ಏನಾಯಿತು? ಹೆಣ. ಇಂತಹ ದೇಹ ನಂದು ಅಂತೇಳಿ ನಾವು ಬದುಕಿ ಭ್ರಮಿಸ್ತಾ ಇದ್ದೀವಲ್ಲ, ಇದು ದುಃಖಕ್ಕೆ ಮೂಲ. ಆ ಚಿಂತನೆಯಲ್ಲಿ ಇವತ್ತು ಸಿದ್ಧಾರೂಢ ಪೂಜ್ಯರು ಅನೇಕ ವಿಚಾರಗಳನ್ನು ಮಾಡಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ಕಮಿಟಿಯವರು ನಮ್ಮ ಮಣ್ಣೂರು ಅಂತ ಡಾಕ್ಟರ್ ಅವರು ಗಂಟೆಗಿದ್ದಾರೆ. ನಾವಿಲ್ಲಿ ಓದುವಾಗ ನಮಗೆ ಅವ್ರಿಗೆ ಭಾಳ ಒಂದು ಸರ್ತಿ ಬಂದರು, ಮುರುಘಾ ಮಾಡ್ತಾಗಿದ್ವಿ. ನಮ್ಗೆ ಯಾರೋ ಒಂದು ಉಗ್ರ ಕೊಟ್ಟ, ನಾನು ಅವ್ನ ಹೇಗಾಗಿದೆ ಮಂಡೋಗಿ ಇದೆಲ್ಲ ಇದ್ದಾರೆ ನೋಡ್ರಿ. ಅವ್ರು ಖುಷಿಯಾಗಿ ತಗೊಂಡೋದ ಮನೆಗೆ ಅವ್ರ ಅಪ್ಪ ಹೇಳಿದಂತೆ, ಉಗ್ರ ತಗೋಬಾರ ಕಡೆ ಮಗನೇ ದೂರು ಕೊಡೋದು ವಾಪಸ್ ತಗೊಂಡು ಕೊಡೋರಿಗೆ ವಾಪಸ್ ತಂದು ಕೊಟ್ಟ. ಅಂಥವ್ರು ಇಲ್ಲೇ ಟೆಕ್ನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ಧಾರೂಢರ ಮಹತ್ವ ಎಷ್ಟು ಅಗಮ್ಯ, ಅಗೋಚರ, ಅತಮ್ಯ. ಅಂತಹ ಉದ್ಘಾಟನೆ ಹೊಂದಿದಂಥ ನಮ್ಮ ಚುಂಚನಗಿರಿ ಪೂಜ್ಯರು ಅಷ್ಟೇ ಸಮರ್ಥರಿದ್ದಾರೆ, ಅಷ್ಟೇ ಯೋಗಿಗಳಿದ್ದಾರೆ. ಅನೇಕ ವಿಚಾರ ಮೊನ್ನೆ ಸೈಂಟಿಸ್ಟ್ ಎಲ್ಲ ಮಾಡಿದ್ರು, ವಿದೇಶದೆಲ್ಲ ಅವರ ಕಾಲೇಜಿನಲ್ಲಿ ವಿಜ್ಞಾನದಲ್ಲೆಲ್ಲ ಮಾಡಿ ಸುಮ್ಮನೆ ಕುತ್ಕೊಳ್ಳೋದೆಲ್ಲ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಆಧುನಿಕ ಒಂದು ವಿವೇಕಾನಂದ, ಆಧುನಿಕ ನಮ್ಮ ಸಿದ್ಧಾರ್ಥ ಸಂತರು ಅವರು ಇಲ್ಲಿ ಬಂದದ್ದು, ಅವರು ನೀವು ನೋಡಿದ್ದು ಪುಣ್ಯವಂತರು. ಅವ್ರು ಸಿಕ್ಕೋದಿಲ್ಲ, ನೀವು ನೋಡಿದಲ್ಲ ಅದೇ ಪುಣ್ಯವಂತರು. ಶಾಸ್ತ್ರ ವಾಚನ ನೇಮಿ ನೇರ್ಚಿನ ತಂಗಪೂಮನು ವಾಸನ, ಯೋಗಿ ಜನಕಲು ಎರಕು ವಾಸನ, ಅಮರಸೈ ನಾರಾಯಣ.
ವೇಮನ ಹೇಳ್ತಾರೆ, ಶಾಸ್ತ್ರ ಪುರಾಣ ಗ್ರಂಥ ಎಲ್ಲವೂ ತಂಗಭೂಮರ ವಾಸನ, ತಂಗಡಿಗೆ ಉಳಿದಿದ್ದಾರೆ. ಯೋಗಿ ಜನಕರು ಎರಕು ವಾಸನ ಅಮರ ಶ್ರೀನಾರಾಯಣ. ಯೋಗಿಗಳನ್ನು, ಸ್ವಾಮಿಗಳನ್ನು, ಸಂತರನ್ನು ದರ್ಶನ ಮಾಡೋದಿಲ್ಲ, ನಾರಾಯಣನೇ ದರ್ಶನ ಬರ್ತದೆ. ಹಾಗೆ ಒಂದು ಮಹಾಚೇತನವಾಗಿರ್ತಕ್ಕಂಥ ಈ ಹೋದ್ಮೇಲೆ ಜಗಳಾಡ್ತಾರೆ ನಮ್ಮ ಕೈ, ನಿಮ್ಗೆ ಹೇಳಿದ್ದು ಹೇಳಕ್ಕೆ ಅಂತ ಏನೇನು ಹೇಳಿದೆ ಅಂತ ಅವ್ರು ಬೇಗ ಸಿಕ್ಕಲ್ಲ. ನಾನು ಇಟ್ಕೊಂಡ್ಬಿಡ್ತಾರೆ ನನಗೆ, ನಾನು ಇರೋ ಹೇಳ್ತೀನಿ, ಸುಮ್ಕಿದ್ರೆ ಕೇಳ. ಹೀಗಾಗಿ ಇಂತಹ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲರಿಗೂ ದರ್ಶನಾರ್ಥವನ್ನು ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಎಲ್ಲರಿದ್ದರೆ ಅವರೇ ಸಿದ್ಧಾರೂಢರು, ನಮ್ಮ ದೃಷ್ಟಿಯಲ್ಲಿ ಅವರೇ ಸಿದ್ಧಾರೂಢರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಮಾತನ್ನು